ಮನೇಕಾ ಗಾಂಧಿ ಅವರಿಗಂತೂ ನಿರಂತರವಾದಂತಹ ಹಿನ್ನಡೆ. ಒಂದ್ ಕಡೆ ಪುತ್ರನಿಗೆ ಟಿಕೆಟ್ ಕೊಟ್ಟಿಲ್ಲ, ಈ ಬಾರಿ ಅವ್ರು ಮಾತ್ರ ಕಂಟೆಸ್ಟ್ ಮಾಡಿದಂಥದ್ದು. ಬಟ್ ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಆರಂಭಿಕ ಹಂತದಲ್ಲಿ ಕಂಡು ಬರ್ತಾ ಇಲ್ಲ. ನೋಡಿ, ಉತ್ತರ ಪ್ರದೇಶದಲ್ಲಿ ಘಟಾನುಘಟಿ ನಾಯಕರುಗಳಿಗೆ ಆಗ್ತಾನೆ ರಂಗನಾಥ್ ಅವರು ಹೇಳ್ತಾ ಇದ್ದಂಗೆ ಹಿನ್ನಡೆ ಆಗ್ತಾ ಇರುವಂತದ್ದು. ಓವರ್ ಆಲ್ ಉತ್ತರ ಪ್ರದೇಶದ ಬಿಜೆಪಿಯ ಹಿನ್ನಡೆ ಯಾವ ರೀತಿಯಾಗಿದೆ ಅನ್ನುವಂಥದ್ದಕ್ಕೆ ಒಂದು ಸೂಚನೆಯನ್ನ ಕೊಡ್ತಾ ಇದೆ. ಅಮೇಥಿಯಲ್ಲಿ ಸ್ಮೃತಿ ಇರಾನಿಗೂ ಕೂಡ ಹಿನ್ನಡೆ. ನೋಡಿ, ಅಲ್ಲಿ ನಾನು ಆಗ್ತಾನೆ ಹೇಳ್ತಾ ಇದ್ದಾಗೆ ಕಿಶೋರಿ ಲಾಲ್ ಶರ್ಮಾ ಅವ್ರನ್ನ ಈ ಬಾರಿ ಕಾಂಗ್ರೆಸ್ ಅಲ್ಲಿ ಅಖಾಡಕ್ಕೆ ಇಳಿಸಿತ್ತು ಬಹಳ ವರ್ಷಗಳಿಂದ. ನೋಡಿ, ಬೀದರ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮುನ್ನಡೆ. ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ 27 ವರ್ಷದವರು. ಮುಂದೆ ಇರುವಂತವ್ರು ಯಾರು? 3ನೇ ಬಾರಿಗೆ ಆಯ್ಕೆಯ ಬಯಸಿರು. ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್ ಅಂತ ಖೂಬಾ ಅವರು ಸಚಿವರು. ಸೊ ಅವರು ವಿರುದ್ಧವಾಗಿ ಈಗ ಭಗವಂತ್ ಖೂಬಾ ವಿರುದ್ಧವಾಗಿ ಈಗ ಯಾರು ಸಾಗರ್ ಖಂಡ್ರೆ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು. ಬೀದರ್ನಲ್ಲಿ ಕರ್ನಾಟಕದ ತುತ್ತ ತುದಿಯಿಂದ ಶುರುವಾಗ್ತಾ ಇದೆ. ನೋಡಿ, ಕಾಂಗ್ರೆಸ್ ಮುನ್ನಡೆ ಅಲ್ಲಿ ಬೀದರ್ನಲ್ಲಿ ಕಂಡು ಬರ್ತಾ ಇರುವಂತದ್ದು. ಆಮೇಲೆ ಬೀದರ್ನಲ್ಲಿ ಈ ಬಾರಿ ಏನಾದ್ರು ಬಹಳ ಬದಲಾವಣೆ ಆಗ್ಬೋದಾ ಅನ್ನುವಂಥದ್ದು ಇತ್ತು. ಯಾಕೆ ಅಂತ ಅಂದ್ರೆ ಇಬ್ರು ಶಾಸಕರುಗಳು ಕೂಡ ಅಲ್ಲಿ ಬಿಜೆಪಿ ಜೊತೆಗೆ ಇರಲಿಲ್ಲ. ಒಂದು ಪ್ರಭು ಚವ್ಹಾಣ್ ಅವರು ನನಗೆ ಹುಷಾರಿಲ್ಲ ಅಂತೇಳಿ ಮಹಾರಾಷ್ಟ್ರದಲ್ಲಿ ಕೂತಿದ್ರು. ಎರಡನೇದು ಬಂದ್ಬಿಟ್ಟು ಶರಣು ಸಲಗಾರ್ ಅವರು ಏನು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಈ ತರದ್ ಯಾವ್ದು ಕೂಡ ಕಂಡ್ಕೊಂಡಿರ್ಲಿಲ್ಲ ಭಗವಂತ್ ಖೂಬಾ ಅವ್ರ ಜೊತೆಗೆ. ಮೀಟಿಂಗ್ ಗಳಾಗ್ತಿರುವಂತಹ ಸಂದರ್ಭದಲ್ಲಿ ಶಾಸಕರು ಮೀಟಿಂಗ್ ಗಳನ್ನು ಬಹಿಷ್ಕರಿಸಿ ಹೋಗ್ತಾರೆ. ಕಾಲಿಗೆಲ್ಲ ಬಿದ್ದಿದ್ರು, ಟಿಕೆಟ್ ಕೊಡ್ಬೇಡಿ ಅಂತ. ವಿಜೇಂದ್ರ ಅವ್ರ ಕಾಲಿಗೆ ಪ್ರಭು ಚವ್ಹಾಣ್ ಬಿದ್ದಿದ್ರು ಓಪನ್ ವೇದಿಕೆಯಲ್ಲಿ. ಆದ್ರೂ ಕೂಡ ಇಲ್ಲಿ ಟಿಕೆಟ್ ಅನ್ನ ಕೊಡ್ಲಾಗಿತ್ತು ಭಗವಂತ್ ಖೂಬಾ ಅವರಿಗೆ. ಎರಡೂ ಕೂಡ ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಅಭ್ಯರ್ಥಿಗಳು, ಆ ಭಾಗದ ಪ್ರಬಲ ಅಭ್ಯರ್ಥಿಗಳು ಅಂತ ಹೇಳ್ಬೇಕು. ಸಾಗರ್ ಏನಾದ್ರು ಗೆದ್ರೆ ಅತ್ಯಂತ ಚಿಕ್ಕ ವಯಸ್ಸಿನ ಎಂಪಿ, ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇದು ಪೂರ್ತಿ ರಾಷ್ಟ್ರದಲ್ಲೂ ಕೂಡ 27 ವರ್ಷ. ಸಾಗರ್ ಖಂಡ್ರೆ ಒಂದು ವರ್ಷ ದೊಡ್ಡವರು ಇವರಿಗಿಂತ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ, ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಇದೇ ಭಗವಂತ್ ಖೂಬಾ ಅವ್ರ ವಿರುದ್ಧವಾಗಿ ನಿಂತು ಸೋತಂತವರು ಈಶ್ವರ್ ಖಂಡ್ರೆ ಅವರು. ತಂದೆ ಸೋಲಿನ ಸೇಡನ್ನ ಈಗ ಮಗ ತೀರ್ಸ್ಕೊಳ್ಳೋಕೆ ಅವಕಾಶ ಗೊತ್ತಿಲ್ಲ ಇದು ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಈ ಟ್ರೆಂಡ್ ಮುಂದುವರೆದ್ರೆ ಅಂತ. ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಸನದಲ್ಲಿ ಇದೀಗ ಹಿನ್ನಡೆ. ಎಷ್ಟು ಹಿನ್ನಡೆ ಆ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಹಿನ್ನಡೆ ಆಗಿದ್ದು. ಈಗ ಮತ್ತೆ ಶ್ರೇಯಸ್ ಪಟೇಲ್ ತಮ್ಮ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಈ ಮುಖೇನವಾಗಿ ಜೆಡಿಎಸ್ ನ 3 ಕ್ಷೇತ್ರಗಳ ಮುನ್ನಡೆ ಏನಿತ್ತು ಅದು ಒಂದು ಈಗ ಬಿದ್ದಂಗಾಗಿದೆ. ನೋಡಿ, ನೀವು ಯಾವ ಕನ್ಫ್ಯೂಷನ್ ಇಲ್ಲ ಟಿವಿ9. ನಿಮಗೆ ಇಲ್ಲಿ ಏನ್ ಅಪ್ಡೇಟ್ ಆಗುತ್ತೆ ಪಕ್ಕದಲ್ಲಿ ಫಲಿತಾಂಶ ಕೂಡ ಅದಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗುತ್ತೆ. ಜೆಡಿಎಸ್ 2 ಕ್ಷೇತ್ರಗಳ ಮುನ್ನಡೆ, ಕಾಂಗ್ರೆಸ್ 8 ಕ್ಷೇತ್ರಗಳ ಮುನ್ನಡೆ, ಉಳಿದಂತದ್ದು ಬಿಜೆಪಿ 18 ಕ್ಷೇತ್ರಗಳ ಮುನ್ನಡೆ. 6ನೇ ಸುತ್ತಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಹಿನ್ನಡೆ ಆಗಿರುವಂತದ್ದು. 6ನೇ ಸುತ್ತಲ್ಲಿ 821 ಮತಗಳ ಅಲ್ಪ ಮುನ್ನಡೆ. ಶ್ರೇಯಸ್ ಪಟೇಲ್ 821 ಮತಗಳ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಹಾಗಾಗಿ ಇದೇನು ಶ್ರೇಯಸ್ ಪಟೇಲ್ ಅವರು ಗೆದ್ದೇ ಬಿಟ್ರು ಅನ್ನುವಂತ ರೀತಿಯ ಅಂತ ಮುನ್ನಡೆ ಅಲ್ಲ. ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಗೆದ್ದೇ ಬಿಟ್ರು ಅನ್ನುವಂಥದ್ದು ಮುನ್ನಡೆ ಅವ್ರಿಗೆ ಇಲ್ಲಿ ತನಕನೂ ಸಿಕ್ಕಿಲ್ಲ. ಎಲ್ಲ 300, 500, 1000, 2000 ಈ ತರದ ಮುನ್ನಡೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅದೆಲ್ಲ ಎಗೈನ್ ಆಗ್ತಾನೆ ಹೇಳ್ತಾ ಇದ್ದಾಗೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗಿನ EVM ಮೆಷಿನ್ಗಳು ತೆರೆದಿರುವಂತದ್ದು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂತ ಅಂದ್ರೆ ಹಾಸನಕ್ಕೆ ಸಂಬಂಧಪಟ್ಟಂಗೆ 4ರಲ್ಲಿ JDS ಇದ್ರೆ ಬಿಜೆಪಿ 2ರಲ್ಲಿದೆ, 2ರಲ್ಲಿ ಕಾಂಗ್ರೆಸ್ ಕೂಡ ಗೆದ್ದಿದೆ.